ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಡೀಟೇಲ್ಸ್ ಆಫ್ ಎಲೆಕ್ಟ್ರಲ್ ಬಾಂಡ್ಸ್ ರಿಲೀಸ್ಡ್. ನಿನ್ನೆ ರಾತ್ರಿ ಎಲೆಕ್ಷನ್ ಕಮಿಷನ್ ಅವರು ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಯಾರು ಇನ್ವೆಸ್ಟ್ ಮಾಡಿದರು ಹಾಗೂ ಯಾವ ಪೊಲಿಟಿಕಲ್ ಪಾರ್ಟೀಸ್ ಅದರಿಂದ ಬೆನಿಫಿಟ್ ತೊಗೊಂಡಿದ್ದಾರೆ ಅಂತ ಒಂದು ದೊಡ್ಡ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ, ರಿಲೀಸ್ ಮಾಡಿದ್ದಾರೆ. ಹಾಗೂ ಇದರ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ಸಾಯಂಕಾಲ ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಅವರು ಎಲೆಕ್ಷನ್ ಕಮಿಷನ್ಗೆ ಲೋಕಸಭಾ ಎಲೆಕ್ಷನ್ ಡೇಟ್ಸ್ ಅನೌನ್ಸ್ ಮಾಡೋ ಮುಂಚೆ ಈ ಪರ್ಟಿಕ್ಯುಲರ್ ಲಿಸ್ಟನ್ನು ರಿಲೀಸ್ ಮಾಡಿದೆ ಅಂತ ಅವರು ಆರ್ಡರ್ ಮಾಡಿದರು. ಹಾಗೂ ಅದೇ ಥರ ಎಲೆಕ್ಷನ್ ಕಮಿಷನು ನಿನ್ನೆ ರಿಲೀಸ್ ಮಾಡಿದ್ದಾರೆ. ನಾಳೆ ಲೋಕಸಭಾ ಎಲೆಕ್ಷನ್ಸ್ ಡೇಟ್ಸು ಅನೌನ್ಸ್ ಆಗುತ್ತೆ. ಇವತ್ತಿನ ಸಾಯಂಕಾಲದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗ್ತದೆ. ಹೇಗೆ ಕಂಪ್ನೀಸು ದುಡ್ಡನ್ನು ಡೊನೇಟ್ ಮಾಡಿದ್ದಾರೆ ಪೊಲಿಟಿಕಲ್ ಪಾರ್ಟೀಸಿಗೆ. ನ್ಯೂಸ್ ನಂಬರ್ 2, ನಿಫ್ಟಿ ಒನ್ಸ್ ಅಗೇನ್ ನಿಯರ್ 22,000 ಮಾರ್ಕ್. ನಿಫ್ಟಿ ಇವತ್ತು ತುಂಬ ಬಿದ್ದಿತ್ತು, 21,932ವರೆಗೆ ಹೋಗಿತ್ತು. ಮತ್ತೆ ರಿಕವರ್ ಆಗಿ 22,000 ಮಾರ್ಕಿಂದ ಜಾಸ್ತಿ ಕ್ಲೋಸ್ ಆಗಿ 22,023 ಕ್ಲೋಸ್ ಆಗಿದೆ. ಸುಮಾರು ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಸ್ಟ್ರೆಸ್ ಟೆಸ್ಟ್ ರಿಸಲ್ಟ್ಸ್ ಬಗ್ಗೆ ಇವತ್ತು ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಾಗೂ ಈ ಒಂದು ರಿಸಲ್ಟ್ಸಲ್ಲಿ 2ರಿಂದ 4 ವಾರ ಆಗುತ್ತೆ ಬರೀ 50% ಆಫ್ ದರ್ ಪೋರ್ಟ್ಫೋಲಿಯೋನ ಲಿಕ್ವಿಡೇಟ್ ಮಾಡಲಿಕ್ಕೆ. ಸೊ ಇದೊಂದು ವೆರಿ ಗುಡ್ ನ್ಯೂಸ್ ಅಲ್ಲ, ಯಾಕಂದರೆ ಮಾರ್ಕೆಟ್ಸ್ ಇನ್ನೂ ಬೀಳೋ ಒಂದು ಚಾನ್ಸಸ್ ಇರ್ತದೆ ಇಫ್ ಸ್ಮಾಲ್ ಕ್ಯಾಪ್ ಮಾರ್ಕೆಟಲ್ಲಿ ಅಥವಾ ಸ್ಮಾಲ್ ಕ್ಯಾಪ್ ಇಂಡೆಕ್ಸಲ್ಲಿ ಇನ್ನೂ ಪ್ರಾಫಿಟ್ ಬುಕಿಂಗ್ ಆದರೆ. ನ್ಯೂಸ್ ನಂಬರ್ 3, KKR ಸೆಟ್ ಟು ಸೆಲ್ 1 ಬಿಲಿಯನ್ ಸ್ಟೇಕ್ ಇನ್ ಯೂರೋಕಿಡ್ಸ್. ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಕಂಪ್ನಿ KKR ಆ್ಯಂಡ್ ಕೋ ಅವರು ಅವರ ಸ್ಟೇಕನ್ನು ಸೇಲ್ ಮಾಡಬೇಕಂತಿದ್ದಾರೆ ಯೂರೋಕಿಡ್ಸ್ ಇಂಟರ್ನ್ಯಾಷನಲ್ ಕಂಪ್ನಿಯಲ್ಲಿ. ನಿಮಗೆ ಗೊತ್ತಿದ್ದಾಗೆ ಯೂರೋಕಿಡ್ಸು ಪ್ರೀ ಸ್ಕೂಲ್ಸಲ್ಲಿ ಒನ್ ಆಫ್ ದ ಲೀಡಿಂಗ್ ಕಂಪ್ನೀಸ್ ಇಂಡಿಯಾದಲ್ಲಿ. ಹಾಗೂ ಅವರ ಮೆಜಾರಿಟಿ ಸ್ಟೇಕಿಗೆ KKR ಅಪ್ರಾಕ್ಸಿಮೇಟ್ಲಿ $1 ಬಿಲಿಯನ್ ಅಥವಾ 8,300 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಡಿಸ್ಕಷನ್ಸ್ ನಡೀತಾ ಇದೆ, ಯಾವ ಫೈನಲ್ ಡಿಸಿಷನು ತೊಗೊಂಡಿಲ್ಲ ಅಂತ ಹೇಳಿದ್ದಾರೆ. KKR ಯೂರೋಕಿಡ್ಸಲ್ಲಿ ಒಂದು ಮೇಜರ್ ಸ್ಟೇಕನ್ನು 2019 ಪರ್ಚೇಸ್ ಮಾಡಿದರು. ಆವಾಗ ಅಮೌಂಟ್ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತ ಅವರು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಯೂರೋಕಿಡ್ಸು 2001 ಓಪನ್ ಆಗಿತ್ತು. ಅವರು 350 ಸಿಟೀಸಲ್ಲಿ ಇಂಡಿಯಾದಲ್ಲಿ ಅವರು ಯೂರೋಕಿಡ್ಸ್ ಪ್ಲೇ ಸ್ಕೂಲನ್ನು ರನ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇವತ್ತು ಲಾಸ್ಟ್ ಡೇ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಫೈನಾನ್ಷಿಯಲ್ ಇಯರ್ 2023-24ಗೆ. ಸೊ ನೀವೇನೋ ಕಟ್ಟಿಲ್ಲ ಅಂದರೆ ಇವತ್ತು ಫಿನಿಷ್ ಮಾಡಿ ಅದನ್ನು ಕಟ್ಟೋದಕ್ಕೆ. ಪೆಟ್ರೋಲ್ ಹಾಗೂ ಡೀಸೆಲ್ ಪ್ರೈಸಸ್ ನಿನ್ನೆ ರಾತ್ರಿ ₹2 ಪರ್ ಲೀಟರ್ ಕಮ್ಮಿ ಮಾಡಿದ್ದಾರೆ ಗೌರ್ಮೆಂಟು. ಹಾಗೂ ಇದು ಕರೆಕ್ಟಾಗಿ ಎಲೆಕ್ಷನ್ಸ್ ಅನೌನ್ಸ್ಮೆಂಟ್ ಮಾಡೋ 2-3 ದಿವಸ ಮುಂಚೆ ಅನೌನ್ಸ್ ಮಾಡಿದ್ದಾರೆ. L&T ಟೆಕ್ನಾಲಜಿ ಸರ್ವಿಸಸ್ ಶೇರ್ಸ್ ಇವತ್ತು 3% ಮೇಲೋಯ್ತು. ಯಾಕಂದರೆ ಅವ್ರಿಗೊಂದು 800 ಕೋಟಿ ಆರ್ಡರ್ ಸಿಕ್ಕಿದೆ ಅಡ್ವಾನ್ಸ್ ಸೈಬರ್ ಸೆಕ್ಯೂರಿಟಿ ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡಲಿಕ್ಕೆ ಮಹಾರಾಷ್ಟ್ರ ಗೌರ್ಮೆಂಟಿಗೆ. ಹಾಗೂ ಅದರಿಂದ ಪಬ್ಲಿಕ್ ಸೇಫ್ಟಿ ಆಫ್ ಮಹಾರಾಷ್ಟ್ರ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 123 ಪಾಯಿಂಟ್ ಡೌನು, 22,023 ಕ್ಲೋಸ್ ಆಯಿತು. ಸೆನ್ಸೆಕ್ಸು 454 ಪಾಯಿಂಟ್ಸ್ ಡೌನು, 72,643 ಕ್ಲೋಸ್ ಆಯಿತು. ಇನ್ಫ್ಯಾಕ್ಟ್ ರಿಕವರಿ ಆಗಿರಲಿಲ್ಲ ಅಂದರೆ ಇವತ್ತು 22,000 ಮಾರ್ಕಿಂದ ಕಮ್ಮಿ ಕ್ಲೋಸ್ ಆಗ್ತಾಯಿತ್ತು. ಆದರೆ ಫೈನಲಿ ಹೇಗೋ ಅದು 22,000 ಮಾರ್ಕಿಂದ ಜಾಸ್ತಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು UPL 2.82% ಅಪ್ಪು, ಭಾರತಿ ಏರ್ಟೆಲ್ 2.13% ಅಪ್ಪು, ಬಜಾಜ್ ಫೈನಾನ್ಸ್ 1.83% ಅಪ್ಪು. ಟಾಪ್ ಲೂಸರ್ಸು M&M 4.82% ಡೌನು, BPCL 3.66% ಡೌನು, ಕೋಲ್ ಇಂಡಿಯಾ 2.91% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೊಮ್ಯಾಟೊ 4.78% ಅಪ್ಪು, ಅಂಬುಜಾ ಸಿಮೆಂಟ್ಸ್ 3.14% ಅಪ್ಪು, ವೇದಾಂತ 1.9% ಅಪ್ಪು. ಟಾಪ್ ಲೂಸರ್ಸು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 5.49% ಡೌನು, TVS ಮೋಟರ್ಸ್ 3.88% ಡೌನು, LIC ಇಂಡಿಯಾ 3.57% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,002 ಸ್ಟಾಕು, ಕಮ್ಮಿ ಆಗಿದ್ದು 1,214. ಸೊ 45% ಅಪ್ಪು, 55% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,356 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 139 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,611 per gram, ಸಿಲ್ವರ್ 76 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.88 rupees, €1 90.33 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಕೋಲ್ಗೇಟು 52-week ಹೈ 2,747, ಕ್ಲೋಸಿಂಗು 2,729. ಭಾರತಿ ಏರ್ಟೆಲ್ 1,223, 52-week ಹೈ, ಕ್ಲೋಸಿಂಗ್ ಪ್ರೈಸ್ 1,220.
ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ. IIFL ಫೈನಾನ್ಸ್ 52-week ಲೋ 360, ಕ್ಲೋಸಿಂಗು 368. ಝೀ ಎಂಟರ್ಟೈನ್ಮೆಂಟ್ 141, 52-week ಲೋ, ಕ್ಲೋಸಿಂಗ್ ಪ್ರೈಸ್ 142. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.44% ಡೌನು, ಜಪಾನ್ 0.26% ಡೌನು, ಜರ್ಮನಿ 0.27% ಅಪ್ಪು, ಫ್ರಾನ್ಸ್ 0.32% ಅಪ್ಪು, UK 0.05% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.3% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.